ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರಿಗೆಲ್ಲ ನಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣಬೇಕು ಮತ್ತು ಬ್ರೈಟ್ ಆಗಿ ಕಾಣಬೇಕು ಅಂತ ಹೇಳಿ ಆಸೆ ಇರೋದಿಲ್ಲ ಹೇಳಿ. ಸೊ ಸಾಕಷ್ಟು ಕ್ರೀಮ್ಸ್ಗಳನ್ನು ಟ್ರೈ ಮಾಡ್ತಾ ಇರ್ತೀವಿ ಆ್ಯಂಡ್ ಆಲ್ಸೋ ಅದರ ಫೇಸ್ ವಾಶ್ಗಳನ್ನು ಕೂಡ ಯೂಸ್ ಮಾಡ್ತಿರ್ತೀವಿ ಮತ್ತು ಹೋಮ್ ರೆಮಿಡೀಸ್ಗಳನ್ನು ಕೂಡ ಟ್ರೈ ಮಾಡ್ತಿರ್ತೀವಿ. ಬಟ್ ಅದು ವರ್ಕ್ ಆಗದೇನೂ ಕೂಡ ಇರ್ಬೋದು. ಅಂದರೆ ಕೆಮಿಕಲ್ ರಿಲೇಟೆಡ್ ಇರೋದನ್ನು ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ವರ್ಕ್ ಆಗದೇನೂ ಕೂಡ ಇರ್ಬೋದು. ಬಟ್ ನಾನು ನಿಮಗೆ ಇವತ್ತು ಡರ್ಮಟಾಲಜಿ ಟೆಸ್ಟೆಡು ಆ್ಯಂಡ್ ಕ್ಲಿನಿಕಲಿ ಪ್ರೂವ್ ಆಗಿರೋಂಥ ಒಂದು ಬೆಸ್ಟ್ ಫೇಸ್ ವಾಶ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಇನ್ಸ್ಟೆಂಟ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಮತ್ತು ತುಂಬಾ ಬ್ರೈಟನ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಬ್ರೈಟ್ ಆ್ಯಂಡ್ ಗ್ಲೋಯಿಂಗ್ ಅಂತ ಹೇಳಿದ್ರೆ ಈಗ ಸಪೋಸ್ ನೀವೇನಾದ್ರು ಒಂದು ಶೇಡ್ ಈಗ ಬ್ಲ್ಯಾಕ್ ಕಲರ್ ಇದ್ದೀರಾ ಅಂತ ಹೇಳಿದ್ರೆ ಸಡನ್ನಾಗಿ ವೈಟ್ ಕಲರ್ ಆಗಿ ಟರ್ನ್ ಓವರ್ ಆಗೋದಿಲ್ಲ. ನಿಮ್ಮ ಸ್ಕಿನ್ ಕಲರ್ ಏನಿರುತ್ತೆ ಸೊ ಅದು ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಆ್ಯಂಡ್ ಆಲ್ಸೋ ತುಂಬ ಬ್ರೈಟ್ ಆಗಿ ಕಾಣಿಸುತ್ತೆ. ಇಟ್ ಮೀನ್ಸ್ ಹೆಲ್ದಿಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನೀವು ನೋಡಲಿಕ್ಕೆ ತುಂಬಾ ಯೂತ್ಫುಲ್ ಆಗೋ ಕಾಣ್ತೀರಾ. ಅದು ಇನ್ಸ್ಟೆಂಟ್ ಆಗಿನೇ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ. ಅಂದರೆ ಜಸ್ಟ್ ಒಂದು ವಾಶಲ್ಲೇ ನಿಮಗೆ ಆ ರೀತಿ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಾನಿವತ್ತು ತೋರಿಸೋಂಥ ಈ ಒಂದು ಫೇಸ್ ವಾಶ್ ಈವನ್ ಸೆಲೆಬ್ರಿಟೀಸ್ಗಳು ಕೂಡ ಯೂಸ್ ಮಾಡ್ತಾರಂತೆ. ಸೊ ಅಷ್ಟು ಪಾಪ್ಯುಲರ್ ಆಗಿರೋದು. ಸೊ ಆಲ್ರೆಡಿ ನಿಮಗೆ ಬ್ರ್ಯಾಂಡ್ ನೇಮ್ ಎಲ್ಲದು ಕೂಡ ನಾನು ಮುಂದೆ ಹೇಳಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಅದರಲ್ಲೂ ಕೂಡ ಡಿಫ್ರೆಂಟ್ ಆಗಿ ನಿಮಗೆ ಸಿಗುತ್ತೆ, ಅಂದರೆ ಡಿಫ್ರೆಂಟ್ ಟೈಪ್ಸಲ್ಲೂ ಕೂಡ ಸಿಗುತ್ತೆ. ಸೊ ಅದರಲ್ಲಿ ನಾನು ಒಂದು ಟೈಪ್ ಫೇಸ್ ವಾಶ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಆಲ್ರೆಡಿ ಏನಾದರೂ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀರಾ ನಾನು ತೋರಿಸೋದು ಅಂತ ಹೇಳಿದ್ರೆ ನಿಮಗೆ ಹೇಗಿದೆ ರಿಸಲ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಾಕಷ್ಟು ಜನರಿಗೆ ಕಮೆಂಟ್ ಮೂಲಕ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಸರಿನಾ? ಸೊ ಹಾಗಾದರೆ ಯಾವುದು ಫೇಸ್ ವಾಶ್ ಅದು ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಮತ್ತು ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಎಲ್ಲದೂ ಕೂಡ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆಗೂ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಮತ್ತು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ಗಳು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದೆಲ್ಲದೂ ಕೂಡ ನೀವು ಮಿಸ್ ಆಗದೆ ನೋಡ್ಬೋದು, ಸರಿನಾ? ಸೊ ಹಾಗಾದರೆ ಬನ್ನಿ ಯಾವುದು ಆ ಫೇಸ್ ವಾಶ್ ಅಂತ ಈಗ ನೋಡೋಣ. ಫ್ರೆಂಡ್ಸ್, ಸೆಲೆಬ್ರಿಟೀಸ್ಗಳು ಯೂಸ್ ಮಾಡೋಂಥ ಮತ್ತು ತುಂಬಾ ವೈರಲ್ ಆಗಿರೋಂಥ ಮತ್ತು ಗ್ಲೋಯಿಂಗ್ ಆಗಿ ಬ್ರೈಟ್ ಆಗಿ ನಿಮ್ಮ ಸ್ಕಿನ್ ಕನ್ವರ್ಟ್ ಮಾಡೋಂಥ ಆ ಒಂದು ಫೇಸ್ ವಾಶ್ ಯಾವುದು ಅಂತ ಹೇಳಿದ್ರೆ ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ? ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ. ಸೊ ಯಾರು ಆಲ್ರೆಡಿ ಯೂಸ್ ಮಾಡ್ತಿದ್ರ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಸರಿನಾ? ಆ್ಯಂಡ್ ಈ ಒಂದು ಫೇಸ್ ವಾಶ್ ತುಂಬಾ ವೈರಲ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈ ಒಂದು ಫೇಸ್ ವಾಶ್ ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ ಅನ್ನೋದು ನಿಜ ಅಲ್ಲ, ಸರಿನಾ? ಸೊ ತುಂಬ ಜನ ಯೂಸ್ ಮಾಡ್ತಿರ್ತೀರಾ. ಬಟ್ ಈ ಒಂದು ಫೇಸ್ ವಾಶ್ ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಏನಾದ್ರು ಡ್ರೈ ಸ್ಕಿನ್ ಇತ್ತು ಮತ್ತು ನಾರ್ಮಲ್ ಸ್ಕಿನ್ ಇತ್ತು ಮತ್ತು ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮಾತ್ರ ನೀವು ಯೂಸ್ ಮಾಡಬೇಕಾಗುತ್ತೆ. ನಿಮ್ಮ ಸ್ಕಿನ್ ಟೈಪ್ಗೆ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಹೇಗೆ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶಲ್ಲಿ 3 ಪವರ್ಫುಲ್ ಇಂಗ್ರೀಡಿಯೆಂಟ್ಗಳು, ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಇದೆ ಫ್ರೆಂಡ್ಸ್, ಸರಿನಾ? ಸೊ ಅದು ಯಾವುದು ಅಂತ ಹೇಳಿದ್ರೆ ಫಸ್ಟ್ ಒನ್ ನಿಯಾಸಿನಮೈಡ್ ಆ್ಯಂಡ್ ಸೆಕೆಂಡ್ ಒನ್ ಗ್ಲಿಸರಿನ್ ಆ್ಯಂಡ್ ಥರ್ಡ್ ಒನ್ ಪ್ಯಾಂಥಲೋನ್. ಸೊ ಈ 3 ಪವರ್ಫುಲ್ ಇಂಗ್ರೀಡಿಯೆಂಟ್ಗಳು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಬ್ರೈಟ್ ಆಗಿ ಮತ್ತು ಯೂತ್ಫುಲ್ ಆಗಿ ಕಾಣೋ ಹಾಗೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಯಾಸಿನಮೈಡ್ ಇರೋದ್ರಿಂದ ನಿಮ್ಗೆ ಏನಾದ್ರು ಪೋರ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಹೈಡ್ರೇಷನ್ ಏನಾದ್ರು ತುಂಬಾ ಲೋ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಬೂಸ್ಟ್ ಮಾಡುತ್ತೆ. ಸೊ ದಟ್ ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಇಂಗ್ರೀಡಿಯೆಂಟು ಗ್ಲಿಸರಿನ್. ಸೊ ಇದರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಸೊ ನಿಮ್ಮದು ಏನಾದ್ರು ಸಪೋಸ್ ಡ್ರೈ ಸ್ಕಿನ್ ಇತ್ತು, ನಿಮ್ಮ ಸ್ಕಿನ್ ಪೀಲಿಂಗ್ ಆಗ್ತಿರುತ್ತೆ, ತುಂಬ ಡ್ರೈ ಏನಾದ್ರು ಅನಿಸ್ತಿತ್ತು, ಸೊ ನಿಮಗೆ ಒಂದು ರೀತಿ ಸ್ಮೈಲ್ ಮಾಡಲಿಕ್ಕೂ ಆಗ್ತಿರಲ್ಲ, ಸೊ ಅಷ್ಟು ನಿಮಗೇನೋ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಡ್ರೈ ಸ್ಕಿನ್ ಇದು ರಿಲೀಫ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ರಿಲೀಫ್ ಮಾಡಿ ನಿಮ್ಮ ಸ್ಕಿನ್ ಹೆಲ್ದಿಯಾಗಿ ಕಾಣಿಸುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ಹೈಡ್ರೇಷನ್ನ ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಕೂಡ ತುಂಬಾ ಬ್ರೈಟನ್ ಆಗಿ ಕಾಣಿಸುತ್ತೆ. ಗ್ಲಿಸರಿನ್ ಅಂತ ಹೇಳಿದ್ರೆ ಗೊತ್ತಿರುತ್ತಲ್ಲ, ಸೊ ಎಷ್ಟು ಒಂದು ರೀತಿ ಹೆಲ್ದಿಯಾಗಿ ಕಾಣಿಸುತ್ತೆ. ಸೊ ಆ ರೀತಿಲಿ ಕೂಡ ಮಾಡುತ್ತೆ ಈ ಒಂದು ಇಂಗ್ರೀಡಿಯೆಂಟ್. ಆ್ಯಂಡ್ ನೆಕ್ಸ್ಟ್ ಬಂದು ಪ್ಯಾಂಥಲೋನ್. ಸೊ ಪ್ಯಾಂಥಲೋನ್ ಇರೋದ್ರಿಂದ ನಿಮ್ಮ ಸ್ಕಿನ್ನ ಸೂದನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಸೂದನ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ. ಇವನ್ ನಿಮ್ಮ ಮಾಯಶ್ಚರೈಸೇಷನ್ ಅಪ್ಲೈ ಮಾಡೋ ನೆಸೆಸಿಟಿ ಏನಿರಲ್ಲ, ಅಷ್ಟು ನಿಮಗೆ ಹೈಡ್ರೇಷನ್ ಕೊಡುತ್ತೆ ಒಂದು ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಜಸ್ಟ್ ನೀವು ಒಂದು ವಾಶಲ್ಲೇ ನಿಮಗೆ ಅದ ರೀತಿ ಗೊತ್ತಾಗುತ್ತೆ. ಸೊ ಇದಷ್ಟು ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಗಳು ಇರೋಂಥದ್ದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಏನಾದ್ರು ತುಂಬ ಡ್ರೈನೆಸ್ ಏನಾದ್ರು ಇತ್ತು ಮತ್ತು ನಿಮ್ಗೆ ಏನಾದ್ರು ಇರಿಟೇಷನ್ ಏನಾದ್ರು ಆಗ್ತಿತ್ತು ನಿಮ್ಮ ಸ್ಕಿನ್ನಲ್ಲಿ ಮತ್ತು ನಿಮ್ಮ ಸ್ಕಿನ್ ತುಂಬಾ ರಫ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಕಡಿಮೆ ಆಗಿ ನಿಮ್ಮ ಸ್ಕಿನ್ ಫುಲ್ಲು ಟೈಟನ್ ಆಗುತ್ತೆ. ಸೊ ಕೆಲವೊಂದು ಸ್ಕಿನ್ ಟೈಪ್ ನೋಡಿರ್ತೀರಾ ನೀವು, ಸಪೋಸ್ ನಿಮ್ಮದೇ ಇರ್ಬೋದು, ಸ್ವಲ್ಪ ಲೂಸ್ ಅಂತ ಅನ್ನಿಸ್ತಿರುತ್ತೆ. ಸೊ ಟೈಟನ್ನೇ ಇರೋದಿಲ್ಲ. ಸೊ ಟೈಟನ್ ಇತ್ತು ಅಂತ ಹೇಳಿದ್ರೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ, ಬೇಗ ಅಟ್ಯಾಕ್ ಆಗೋದಿಲ್ಲ. ಸ್ವಲ್ಪ ಲೂಸ್ ಏನಾದ್ರು ಇತ್ತು, ಸ್ವಲ್ಪ ಡ್ರೈನೆಸ್ ಇತ್ತು, ಸೊ ಈ ರೀತಿಲೆಲ್ಲ ಸ್ವಲ್ಪ ಲೂಸ್ ಆಗಿ ಏನಾದ್ರು ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ಟೈಟನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವನ್ ಟೈಟನ್ ಆಯಿತು ಅಂತ ಹೇಳಿದ್ರೆ ಹೆಲ್ದಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಏನು ಫೇಸ್ ವಾಶ್ನ ಮೈಸೆಲ್ಲರ್ ಟೆಕ್ನಾಲಜಿಯಿಂದ ಈ ಒಂದು ಫೇಸ್ ವಾಶ್ ರೆಡಿ ಮಾಡಿರ್ತಾರೆ.
ಮಾಡಿರ್ತಾರೆ. ಸೊ ಆ ರೀತಿ ಫಾರ್ಮುಲೇಟ್ ಆಗಿರೋಂಥದ್ದು ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಆಲ್ಸೋ ಇನ್ನೊಂದು ಎಕ್ಸ್ಟ್ರಾ ಏನೋ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸಲ್ಲಿ ತುಂಬಾ ಡರ್ಟಿ ಏನಾದ್ರು ಇತ್ತು, ಸೊ ಅಥವಾ ಮೇಕಪ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಏನಾದರೂ ಹಾಳಾಗ್ತಾ ಇರುತ್ತೆ ನೋಡಿ, ಸೊ ಆ ರೀತಿ ಪ್ರಾಬ್ಲಮ್ಸು ಅಥವಾ ಇಂಪ್ಯೂರಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ನೀವು ಮೇಕಪ್ ಮಾಡ್ಕೊಂಡಾದ್ಮೇಲೆ ನೀವು ಒಂದು ಕ್ಲೆನ್ಸರ್, ನೀವು ಆಫ್ಟರ್ ಮೇಕಪ್ ನೀವು ರಿಮೂವ್ ಮಾಡಬೇಕಾದ್ರೆ ಈ ಒಂದು ಕ್ಲೆನ್ಸರ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ನೀವು ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಗಳಿಂದ ನಿಮಗೆ ಡ್ಯಾಮೇಜಸ್ ಬರೋದಿಲ್ಲ. ಸೊ ಅಷ್ಟು ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ನಾನು ಆಗಲೇ ಹೇಳಿದಾಗೆ ತುಂಬ ಡ್ರೈನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಪ್ರೊಟೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಸ್ಕಿನ್ ಬ್ಯಾರಿಯರ್ಸ್ ಏನಾದರೂ ಹಾಳಾಗಿತ್ತು ಅಂತ ಹೇಳಿದ್ರೆ ಆ ಒಂದು ಬ್ಯಾರಿಯರ್ಸ್ ಕೂಡ ಇದನ್ನು ರಿಪೇರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಕ್ಲಿನಿಕಲಿ ಪ್ರೂವ್ ಆಗಿದೆ. ಕಂಟಿನ್ಯೂಸ್ ಆಗಿ ನೀವೇನಾದರೂ ಈ ಒಂದು ಯೂಸ್ ಮಾಡಿದ್ರೆ ಈ ಒಂದು ಫೇಸ್ ವಾಶ್ ಅಂತ ಹೇಳಿದ್ರೆ, ಅಂದರೆ ಆಫ್ಟರ್ ಕ್ಲೆನ್ಸಿಂಗ್ ನೀವು ಈ ಒಂದು ಮುಖ ತೊಳ್ಕೊಂಡ್ರಿ ಈ ಒಂದು ಫೇಸ್ ವಾಶಿಂದ ಅಂತ ಹೇಳಿದ್ರೆ ನಿಮಗೆ ಇನ್ಸ್ಟೆಂಟಾಗಿ ಅಲ್ಲೇ ನಿಮಗೆ ಹೈಡ್ರೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಮಾಯ್ಶ್ಚರೈಸೇಷನ್ ಅಪ್ಲೈ ಮಾಡೋ ನೆಸೆಸಿಟಿನೇ ಇಲ್ಲ. ಸೊ ಆ ರೀತಿಯಲ್ಲಿ ನೀವು ಇದು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಸೊ ಹಾಗಾಗಿನೇ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಇಷ್ಟಪಟ್ಟು ಈ ಒಂದು ಫೇಸ್ ವಾಶ್ನ ಎವ್ರಿ ಡೇ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದು ತುಂಬಾ ರಿವೀಲ್ ಆಗಿರೋಂಥ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ಪ್ಯಾರಾಬಿನ್ ಮತ್ತು ಸಲ್ಫೇಟ್ ಎಲ್ಲದು ಕೂಡ ಫ್ರೀ ಇದೆ. ಮತ್ತು ಫ್ರೇಗ್ರೆನ್ಸ್ ಸೋಪ್ ಆ್ಯಂಡ್ ಫ್ರೀ ಇದೆ, ಆಯಿಲಿ ಫ್ರೀ ಇದೆ, ಅಲರ್ಜಿನ್ ಫ್ರೀ ಇದೆ. ಮತ್ತು ಇದು ಕ್ಲಾಗ್ ಪೋರ್ಸ್ ಮಾಡೋದಿಲ್ಲ, ಸರಿನಾ. ಸೊ ಕ್ಲಾಗ್ ಪೋರ್ಸ್ ಏನಾದ್ರು ಆಯಿತು ಅಂತ ಹೇಳಿದ್ರೆ ಆಕ್ಸಿಜನ್ ನೀಟಾಗಿ ಸ್ಕಿನ್ ಒಳಗಡೆ ಸಪ್ಲೈ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದು ಬರುತ್ತೆ ಮತ್ತು ಸ್ಕಿನ್ ಅನ್ಹೆಲ್ದಿಯಾಗಿ ಕಾಣುತ್ತೆ. ಸೊ ಇದು ಕ್ಲಾಗ್ ಪೋರ್ಸ್ ಮಾಡೋದಿಲ್ಲ. ಕೆಲವೊಂದು ಫೇಸ್ ವಾಶ್ಗಳು ನಿಮ್ಮ ಫೇಸ್ನ ತುಂಬಾ ಕ್ಲಾಗ್ ಪೋರ್ಸ್ ಆಗಿ ಕನ್ವರ್ಟ್ ಮಾಡಿಬಿಡುತ್ತೆ. ಬಟ್ ಈ ಒಂದು ಫೇಸ್ ವಾಶ್ ಆ ರೀತಿಲಿ ಮಾಡೋದಿಲ್ಲ. ಸೊ ಈ ರೀತಿ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಗಳು ಸಿಗುತ್ತೆ. ನಿಮ್ಮ ಫೇಸ್ ಒಂದು ರೀತಿ ತುಂಬಾ ಕ್ಲೀನ್ ಆಗುತ್ತೆ, ತುಂಬಾ ರಿಫ್ರೆಶ್ಡ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ತುಂಬ ಸಾಫ್ಟ್ ಆಗುತ್ತೆ, ತುಂಬಾ ನರೀಸ್ಡ್ ಆಗುತ್ತೆ. ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ, ಬ್ರೈಟನ್ ಆಗಿ, ಯೂತ್ಫುಲ್ ಆಗಿ, ಒಂದು ರೀತಿ ಸ್ವಲ್ಪ ಲೈಟ್ ಆಗಿ ಗ್ಲಾಸ್ ಸ್ಕಿನ್ ಆಗೋ ಕೂಡ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಆಗಲೇ ಹೇಳಿದಾಗೆ ಈ ಒಂದು ಫೇಸ್ ವಾಶ್ ಜಸ್ಟ್ ನಿಮಗೆ ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇದಿಷ್ಟು ಜನಕ್ಕೂ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್, ಸರಿನಾ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು. ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 379 ಅಥವಾ 380 ರುಪೀಸ್ ಸರಿ ಸಿಗುತ್ತೆ. ಇದು ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಸಿಗುತ್ತೆ ಮತ್ತು ಇನ್ನು ಆನ್ಲೈನ್ ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ. ಆನ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಲಿಂಕು, ಆ ಮೂಲಕ ನೀವು ಹೋಗಿ ಆರ್ಡರ್ ಮಾಡ್ಕೋಬೋದು. ಆ್ಯಂಡ್ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಆಗಲೇ ಹೇಳಿದಾಗೆ ಸೆಲೆಬ್ರಿಟೀಸ್ಗಳು ಯೂಸ್ ಮಾಡ್ತಾರೆ. ಸೊ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟೈಪ್ ಏನಾದ್ರು ಡ್ರೈ, ನಾರ್ಮಲ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟು ನೀವು ಫೇಸ್ ವಾಶ್ ಅಂದರೆ ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನೀರಲ್ಲಿ ನೀವು ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು. ಅದರಲ್ಲೂ ಕೂಡ ನಾರ್ಮಲ್ ನೀರು ಇರಬೇಕು ಮತ್ತು ಬೆಚ್ಚಗಿರೋ ನೀರಾಗಿರ್ಬೋದು ಅಥವಾ ಬಿಸಿ ನೀರಾಗಿರ್ಬೋದು, ಅದನ್ನು ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ನಾರ್ಮಲ್ ವಾಟರಲ್ಲಿ ಫಸ್ಟು ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ನಿಮ್ಮ ಕೈಯಲ್ಲಿ ಎರಡೂ ಕಡೆ ನೀಟಾಗಿ ರಬ್ ಮಾಡಿಕೊಂಡು ಓವರಾಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಿ, ಸರಿನಾ. 1 ಮಿನಿಟ್ ಅಥವಾ 2 ಮಿನಿಟ್ಸ್ ವರೆಗೂ ಕೂಡ ಜೆಂಟಲ್ ಆಗಿ ಮಸಾಜ್ ಮಾಡಿ. ಅದೆಲ್ಲದೂ ಕೂಡ ನೀಟಾಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ನಿಮ್ಮ ಫೇಸಲ್ಲಿ ಏನಾದ್ರು ಕೊಳೆಗಳೇನಾದ್ರು ಇತ್ತು, ಮೇಕಪ್ ಏನಾದ್ರು ಅದು ಪ್ರಾಡಕ್ಟ್ಸ್ಗಳೇನಾದ್ರು ಇತ್ತು, ಇಂಪ್ಯೂರಿಟೀಸ್ ಏನಾದ್ರು ಇತ್ತು ಅಥವಾ ಸ್ವಲ್ಪ ಏನಾದ್ರು ನಿಮಗೆ ಪೋರ್ಸ್ ಏನಾದ್ರು ಇತ್ತು, ಸೊ ಆ ರೀತಿಲೆಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದೆಲ್ಲದೂ ಕೂಡ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನೀಟಾಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಬೇಕು. ಸೊ ಆ ರೀತಿಲಿ ನೀವು ಲೈಟಾಗಿ ಮಸಾಜ್ ಮಾಡಿ. ಸೊ ಅದೆಲ್ಲದೂ ಕೂಡ ಡ್ರೈ ಆದಮೇಲೆ ನಾರ್ಮಲ್ ವಾಟರಲ್ಲಿ ಅಗೇನ್ ಫೇಸ್ ವಾಶ್ ಅಂದರೆ ಫೇಸ್ನ ನೀವು ವಾಶ್ ಮಾಡ್ಕೊಳ್ಳಿ, ಓಕೆನಾ. ಸೊ ಅದಾದಮೇಲೆ ನೀವು ಸಾಫ್ಟ್ ಟವಲಲ್ಲಿ ನಿಮ್ಮ ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ನೆಸೆಸಿಟಿ ಇತ್ತು, ನಿಮ್ಮ ಸ್ಕಿನ್ ತುಂಬಾ ವೆರಿ ಡ್ರೈ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಮಾಯ್ಶ್ಚರೈಸರ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅವಾಗ ನಿಮಗೆ ಇನ್ನೂ ಎಕ್ಸ್ಟ್ರಾ ನಿಮಗೆ ಏನು ಸ್ಕಿನ್ ಸಾಫ್ಟ್ ಆಗಿ ಕಾಣಿಸುತ್ತೆ ಮತ್ತು ತುಂಬಾ ಹೆಲ್ದಿಯಾಗಿ ಕಾಣಿಸುತ್ತೆ, ಓಕೆನಾ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟ್ ಇರುತ್ತೆ, ಆ ಒಂದು ನೀವು ಮಾಯ್ಶ್ಚರೈಸರ್ನ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಇಮಿಡಿಯೇಟಾಗಿ ನೀವೇನಾದ್ರು ಆಚೆ ಹೋಗ್ತಿದ್ದೀರಾ ಅಥವಾ ಮನೇಲೇ ಇರ್ತೀರಾ ಅಂದರೂ ಕೂಡ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಸೂಟೇಬಲ್ ಇರುತ್ತೆ ಆ ಒಂದು ನೀವು ಸನ್ಸ್ಕ್ರೀನ್ಗಳನ್ನು ಅಪ್ಲೈ ಮಾಡಬೇಕು. ಸೊ 2 ಫಿಂಗರಲ್ಲಿ ಅಪ್ಲೈ ಮಾಡಬೇಕು, ಸರಿನಾ. ಸೊ ಅವಾಗ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು ರೀತಿ ನಿಮ್ಮ ಫೇಸ್ ನೀಟಾಗಿ ಪ್ಯಾಕೇಜಿಂಗ್ ಆಗಿ ಕಾಣಿಸುತ್ತೆ. ಲೈಕ್ ಯಾವುದೇ ರೀತಿ ಹಾರ್ಮ್ಫುಲ್ ರೇಸ್ಗಳಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ. ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ತುಂಬಾ ಹೆಲ್ದಿಯಾಗಿ ಕಾಣಿಸುತ್ತೆ. ಇವಾಗ ನಿಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋಯಿಂಗ್ ಆಗಿ ಯೂತ್ಫುಲ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್, ಸರಿನಾ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆಗೂ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.